ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಉರಿ ಬರ್ತಾ ಇದೆ, ಎದೆ ಉರಿ ಬರ್ತಾ ಇದೆ, ನನಗೆ ಅಸಿಡಿಟಿ ಆಗ್ಬಿಟ್ಟಿದೆ ಡಾಕ್ಟ್ರೇ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಏನಿದು ಈ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದ್ರೆ? ಈ ತೊಂದರೆ ಇದ್ದಾಗ ನಾವು ಒಂದು ಆಂಟಾಸಿಡ್, ಒಂದು ಮಾತ್ರೆ ತಗೊಂಡು ಔಷಧಿ ಕೊಡಿದ ತಕ್ಷಣ ಎಲ್ಲದೂ ಸರಿಯಾಗ್ಬಿಡುತ್ತಾ? ಹೈಪರ್ ಅಸಿಡಿಟಿ ಅಂದ್ರೆ ಏನು, ಹೈಪೋ ಅಸಿಡಿಟಿ ಅಂದ್ರೆ ಏನು? ಈ ತೊಂದರೆ ಇದ್ದಾಗ ನಾವು ಯಾವ ಆಹಾರಗಳನ್ನು ತಗೋಬಹುದು, ಯಾವ ಆಹಾರಗಳನ್ನು ತಗೋಬಾರದು, ಇದರಲ್ಲಿ ನಾವು ಮಾಡುವಂತಹ ಸಾಮಾನ್ಯ ತಪ್ಪುಗಳೇನು, ಯಾವ ತಪ್ಪುಗಳನ್ನು ನಾವು ಮಾಡಲೇಬಾರದು, ಇದನ್ನೆಲ್ಲ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಗ್ಯಾಸ್ಟ್ರಿಕ್ ಅಥವಾ ಈ ಅಸಿಡಿಟಿ ಸಮಸ್ಯೆಯಲ್ಲಿ ಎರಡು ವಿಧವಾಗಿರುತ್ತೆ. ಒಂದು ಹೈಪರ್ ಅಸಿಡಿಟಿ, ಯಾವಾಗ ನಮ್ಮ ಜಠರದಲ್ಲಿ ಆಸಿಡ್ ಉತ್ಪತ್ತಿ ಹೆಚ್ಚಾಗಿ ಅದರಿಂದ ತೊಂದರೆ ಆಗುವಂಥದ್ದು. ಹೈಪೋ ಅಸಿಡಿಟಿ, ಆಸಿಡ್ ಉತ್ಪತ್ತಿ ನಮ್ಮ ಜಠರದಲ್ಲಿ ಸ್ಟಮಕ್ ಅಲ್ಲಿ ಕಡಿಮೆ ಆಗಿ ಅದರಿಂದ ಆಗುವಂಥ ತೊಂದರೆಗಳು. ಎಲ್ಲದೂ ನಮ್ಮ ಎದೆಯುರಿ ಹೊಟ್ಟೆ ಉರಿ ಬಂತು ಅಂದ ತಕ್ಷಣ ನನಗೆ ಇದು ಆಸಿಡ್ ಹೆಚ್ಚಾಗಿದೆ ಅಂತ ಹೇಳ್ಕೊಂಡು ಆಂಟಾಸಿಡ್ ಅನ್ನು ತಗೊಳ್ಳೋದು, ಅದಕ್ಕೆ ಬೇರೆ ಬೇರೆ ಮನೆ ಮದ್ದು ಮಾಡೋದ್ರಿಂದ ನಮಗೆ ತೊಂದರೆ ಹೆಚ್ಚಾಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನ ಸರಿಯಾದ ರೀತಿಯಲ್ಲಿ ಕಾರಣ ಏನು ಅಂತ ಕಂಡು ಹಿಡ್ಕೊಂಡು ಮುಂದೆ ಹೋಗುವಂತಹದ್ದು ಒಳ್ಳೆಯದು. ಅದು ಬಹಳ ಮುಖ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೊದಲು ಈ ಆಸಿಡ್ ಹೆಚ್ಚಾದಾಗ ಏನೇನು ತೊಂದರೆಗಳು ಕಾಣಿಸ್ಕೊಡುತ್ತೆ ಅಂತ ನೋಡೋಣ. ನಾವು ಮುಖ್ಯವಾಗಿ ಖಾರ ಇರುವಂತಹ ಆಹಾರವನ್ನ, ಹೆಚ್ಚು ಎಣ್ಣೆ ಇರುವಂತಹದ್ದು, ಕರೆದಿರುವಂತಹ ಆಹಾರ, ಅದು ತುಂಬಾ ಆಹಾರ ತಗೊಂಡ ತಕ್ಷಣ ನನಗೆ ಎದೆ ಉರಿ ಬರ್ತಾ ಇದೆ, ಹುಳಿ ತೇಗ್ ಬರ್ತಾ ಇದೆ, ನನಗೆ ನುಂಗಕ್ಕೆ ಕಷ್ಟ ಆಗ್ತಾ ಇದೆ, ಅಥವಾ ನಾನು ಮಲ್ಕೊಂಡ ತಕ್ಷಣ ನನಗೆ ಮತ್ತೆ ವಾಪಸ್ ವಾಂತಿ ಬಂದಂಗ ಆಗುತ್ತೆ, ಅಥವಾ ಎದೆ ಉರಿ ಹೊಟ್ಟೆ ಉರಿ ಹೆಚ್ಚಾಗ್ತಾ ಇದೆ, ಇದೆಲ್ಲದು ಹೈಪರ್ ಅಸಿಡಿಟಿ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಇದರಿಂದ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಆಸಿಡ್ ನಮ್ಮ ಈ ಅನ್ನನಾಳದಲ್ಲಿ ಬಂದು ಅಲ್ಲಿ ಇರಿಟೇಟ್ ಮಾಡಿ ತೊಂದರೆ ಮಾಡಿ ಅದರಿಂದ ಆಗುವಂತಹ ತೊಂದರೆಗಳು ಕಾಣಿಸ್ಕೊಬಿಡ್ಬೋದು. ಇದು ಆಸಿಡ್ ಹೆಚ್ಚಾದಾಗ ಕಾಣಿಸ್ಕೊಳ್ಳುವಂಥದ್ದು. ಆಸಿಡ್ ಕಡಿಮೆ ಆದಾಗ ಕಾಣಿಸ್ಕೊಳ್ಳುವಂಥದ್ದು ಮುಖ್ಯವಾಗಿ ನನ್ಗೆ ಅದರಲ್ಲೂ ಕೂಡ ತೇಗ್ ಬರುತ್ತೆ, ಆದ್ರೆ ಹುಳಿ ತೇಗಿರೋದಿಲ್ಲ. ಹೊಟ್ಟೆ ಉಬ್ರ ಬರುವಂತದ್ದು, ಹೊಟ್ಟೆ ತುಂಬದಂಗ ಆಗುವಂಥದ್ದು, ಬ್ಲೋಟಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಜೀರ್ಣ ಆಗುವಂಥದ್ದು. ನಾವು ಎಷ್ಟು ಆಹಾರ ತಗೊಂಡ್ರು ನನಗೆ ಜೀರ್ಣ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ತುಂಬಾ ದಿನದಿಂದ ಇದೇ ತರ ಆಗ್ತಾ ಇದೆ, ನನಗೆ ಹಶ್ವಾಗ್ತಾ ಇಲ್ಲ, ಸ್ವಲ್ಪ ತಿಂದ್ರು ನನ್ನ ಹೊಟ್ಟೆ ತುಂಬ್ತಾ ಇದೆ ಅಂತ ಅನ್ನೋದ್ರ ಜೊತೆಗೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಆಗ್ಬಿಡುತ್ತೆ. ಅಂದ್ರೆ ವಿಟಮಿನ್ B12, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣದ ಅಂಶ, ಐರನ್, ಇದೆಲ್ಲದೂ ನಮ್ಮ ಆಹಾರದಲ್ಲಿ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಆಸಿಡ್ ಸರಿಯಾಗಿ ಇಲ್ಲ ಅಂತಿದ್ದಾಗ. ಸೊ ಅದರ ಡಿಫಿಷಿಯನ್ಸಿ, ಅದರ ಕೊರತೆ ಇದ್ದಾಗ ನಮ್ಮ ದೇಹದಲ್ಲಿ ಏನೇನು ತೊಂದರೆ ಆಗುತ್ತೆ ಅದೆಲ್ಲ ಕಾಣಿಸ್ಕೊತಾ ಬಂದ್ಬಿಡ್ಬೋದು. ವೀಕ್ ಆಗ್ತಾ ಬರ್ಬೋದು, ಸರಿಯಾಗಿ ಆಹಾರ ತಗೊಳಕ್ಕೆ ಆಗ್ತಾ ಇಲ್ಲ, ನನಗೆ ಊಟನೇ ಸೇರ್ತಾ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಇದು ಹೈಪೋ ಅಸಿಡಿಟಿಯಿಂದ ಆಗ್ತಾ ಇರುವಂತಹ ತೊಂದರೆ ಇರ್ಬೋದು. ಆದ್ರಿಂದ ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ನಾವು ಸರಿಯಾಗಿ ಅದನ್ನ ಗಮನಿಸಿದ್ರೆ ನಂತರ ಅದನ್ನ ಹೇಗೆ ಟ್ರೀಟ್ಮೆಂಟ್ ಕೊಡಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ನನಗೆ ಅಸಿಡಿಟಿ ಇದೆ, ಗ್ಯಾಸ್ಟ್ರಿಕ್ ಇದು ಬಹಳ ಸಾಮಾನ್ಯ ತೊಂದರೆ, ನಾನು ಮನೆ ಮದ್ದು ಮಾಡ್ಬಿಡ್ತೀನಿ ಅಂತ ಬಹಳಷ್ಟು ತಪ್ಪು ಕಲ್ಪನೆಯಿಂದ ತೊಂದರೆಗಳನ್ನ ಜಾಸ್ತಿ ಮಾಡ್ಕೋತಾ ಇರ್ತಾರೆ. ಯಾವ ತೊಂದರೆ ಅಥವಾ ತಪ್ಪುಗಳನ್ನ ನಾವು ಮಾಡಬಾರ್ದು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಅಸಿಡಿಟಿ ಬಗ್ಗೆ ಇರುವಂತಹ ಮೊದಲನೇ ತಪ್ಪು ಕಲ್ಪನೆ, ಈ ಅಸಿಡಿಟಿ ತೊಂದರೆ ಇದೆ ನನಗೆ ಅಂದ ತಕ್ಷಣ ಒಂದು ಆಂಟಾಸಿಡ್ ಮಾತ್ರೆ ಅಥವಾ ಔಷಧಿಯನ್ನ ಕುಡಿದು ಬಿಡುವಂತಹದ್ದು. ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ತಿಳ್ಕೊಳ್ಳದೆ ಈ ರೀತಿ ಮಾಡಿದಾಗ ಹೈಪೋ ಅಸಿಡಿಟಿ ಕಡಿಮೆ ಇರುವಂತಹ, ಆಸಿಡ್ ಪ್ರಮಾಣ ಕಡಿಮೆ ಇರುವಂತಹ ವ್ಯಕ್ತಿಗಳಿಗೆ ತೊಂದರೆ ಇನ್ನೂ ಹೆಚ್ಚಾಗ್ಬಿಡ್ಬಹುದು. ಆ ಜಠರದಲ್ಲಿರುವಂತಹ ಆಸಿಡ್ ಉತ್ಪತ್ತಿ ಕಡಿಮೆ ಆದ ತಕ್ಷಣ ಇನ್ನಷ್ಟು ನಮ್ಮ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಬರುತ್ತೆ, ಇನ್ನಷ್ಟು ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಹೆಚ್ಚಾಗಬಹುದು, ನಮ್ಮ ಕೆಲವೊಂದಿಷ್ಟು ನ್ಯೂಟ್ರಿಯೆಂಟ್ಸ್, ನಮ್ಮ ಪೋಷಕಾಂಶಗಳು ಕಡಿಮೆ ಆಗ್ತಾ ಬಂದ್ಬಿಡ್ಬೋದು. ಸೊ ತೊಂದರೆ ಹೆಚ್ಚಾಗಬಹುದು. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಯಾವ ಕಾರಣದಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ ತಿಳ್ಕೊಂಡು ನಂತರ ಟ್ರೀಟ್ಮೆಂಟ್ ತಗೊಳ್ಳುವಂತಹದ್ದು ಬಹಳ ಉಪಯುಕ್ತ. ಎರಡನೇ ತಪ್ಪು ನಾವು ಮಾಡುವಂತಹದ್ದು, ಈ ನನಗೆ ಆಸಿಡಿಟಿ ಇದೆ, ನನಗೆ ಹೊಟ್ಟೆ ಉರಿ ಬರುತ್ತೆ, ನನಗೆ ಆಹಾರ ತಗೊಳ್ಳದೇ ಇದ್ರೆ ನನ್ನ ಆಸಿಡಿಟಿ ಕಡಿಮೆ ಆಗ್ಬಿಡುತ್ತೆ, ನಾನು ಉಪವಾಸ ಮಾಡ್ಬಿಡ್ತೀನಿ, ನನ್ನ ಆಸಿಡಿಟಿ ಕಡಿಮೆ ಆಗುತ್ತೆ ಅಂತ ಹೇಳಿ ಕೆಲವೊಬ್ರು ಉಪವಾಸ ಮಾಡಕ್ ಹೋಗ್ತಾರೆ, ಇನ್ ಕೆಲವೊಬ್ರು ಸರಿಯಾದ ಸಮಯದಲ್ಲಿ ಆಹಾರ ತಗೊಳ್ಳೋದಿಲ್ಲ. ಇದು ತಪ್ಪು. ಯಾಕೆ ಅಂತಂದ್ರೆ ಕರೆಕ್ಟ್ ಟೈಮಿಗೆ ನಮ್ಮ ಹೊಟ್ಟೆಯಲ್ಲಿ ಈಗ ಆಹಾರ ಬರುತ್ತೆ ಅಂತ ತಯಾರಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಜಠರ ಆ ಟೈಮಿಗೆ ಆಸಿಡ್ ಉತ್ಪತ್ತಿ ಮಾಡ್ತಾ ಇರುತ್ತೆ. ಸೊ ಮಧ್ಯಾಹ್ನ ನಾವು ಪ್ರತಿದಿನ 1:30 ಗಂಟೆಗೆ ನಾನು ಊಟ ಮಾಡೋ ಸಮಯ ಅಂತ ತಕ್ಷಣ ನಾನು ಆ ಟೈಮಲ್ಲಿ ಊಟ ಮಾಡ್ಲಿಲ್ಲ ಅಂದ್ರೆ ನಮ್ಮ ಜಠರದಲ್ಲಿ ಆಸಿಡ್ ಹೆಚ್ಚು ಉತ್ಪತ್ತಿ ಆಗ್ಬಿಡುತ್ತೆ. ನಾನು ಸರಿಯಾಗಿ ಆ ಟೈಮಿಗೆ ಊಟ ಕೊಡ್ಲಿಲ್ಲ ಅಂದ್ರೆ ನನಗೆ ಆ ಆಸಿಡಿಟಿ ತೊಂದರೆಗಳು, ಹೊಟ್ಟೆ ಉರಿ, ಎದೆ ಉರಿ ಬರೋದು, ಹುಳಿ ತೆಗ್ ಬರುವಂತದ್ದು ತೊಂದರೆ ಹೆಚ್ಚಾಗ್ತಾ ಬಂದ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಮುಖ್ಯವಾಗಿ ಈ ಆಸಿಡಿಟಿ ಸಮಸ್ಯೆ ಇರುವಂತವರು ಸರಿಯಾದ ಸಮಯದಲ್ಲಿ ಊಟ ಮಾಡುವಂತಹದ್ದು ಬಹಳ ಮುಖ್ಯ. ಎರಡು ಆಹಾರಗಳ ಮಧ್ಯೆ ಹೆಚ್ಚು ಗ್ಯಾಪ್ ಅನ್ನು ಕೊಡಬಾರ್ದು. ದಿನಕ್ಕೆ ಕರೆಕ್ಟ್ ಆಗಿ 3 ಸಲ ಸರಿಯಾಗಿ ಆಹಾರವನ್ನು ತಗೋಬೇಕು. ಮಧ್ಯ ತೊಂದರೆ ಇತ್ತಂದ್ರೆ ಮಧ್ಯೆ ಸಣ್ಣ ಮಿಡ್ ಮಾರ್ನಿಂಗ್ ಮೀಲ್, ಈವ್ನಿಂಗ್ ಅಲ್ಲಿ ಸಣ್ಣ ಸ್ನಾಕ್ ತಗೊಳ್ಳುವಂತಹ ಅಭ್ಯಾಸಗಳನ್ನ ಇಟ್ಕೋಬೇಕು. ಮೂರನೇ ತಪ್ಪು ಕಲ್ಪನೆ, ನನಗೆ ಅಸಿಡಿಟಿ ಇದೆ ಅಂತ ಹೇಳ್ಕೊಂಡು ನಾನೊಂದು ತಂಪು ಹಾಲು ಕುಡಿದ್ಬಿಟ್ರೆ ನನಗೆ ಎಲ್ಲ ಸರಿಯಾಗ್ಬಿಡುತ್ತೆ ಅಂತ ಹೇಳ್ಕೊಂಡು ತಂಪು ಹಾಲನ್ನ ಕುಡಿದ್ಬಿಡ್ತಾರೆ. ಖಂಡಿತ ಈ ಅಸಿಡಿಟಿ ಹೆಚ್ಚಿದ್ದಾಗ ತಂಪು ಹಾಲು ಕುಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಆರಾಮಾಗುತ್ತೆ. ಆದ್ರೆ ಹಾಲಲ್ಲಿ ಕೂಡ ಕ್ಯಾಲ್ಸಿಯಂ ಇರುತ್ತೆ, ಪ್ರೋಟೀನ್ ಇರುತ್ತೆ. ಇದು ಮತ್ತೆ ಒಳಗಡೆ ಇರುವಂತಹ ಜಠರದಲ್ಲಿ ಮತ್ತಷ್ಟು ಆಸಿಡ್ ಉತ್ಪತ್ತಿಯನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ.
ಸೊ ಅವಾಗ ಮತ್ತಷ್ಟು ಸಮಸ್ಯೆ ಹೆಚ್ಚಾಗ್ತಾ ಬಂದ್ಬಿಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದನೂ ಕೂಡ ಇದು ಸರಿಯಲ್ಲ. ಇದರ ಬದಲು ನಾವು ಒಂದು ಸ್ವಲ್ಪ ಎಳ್ನೀರಾಗಿರ್ಬೋದು, ನೀರಾಗಿರ್ಬೋದು, ಅಥವಾ ಒಂದು ಮಜ್ಜಿಗೆ ಆಗಿರ್ಬೋದು, ಇದನ್ನ ಸ್ವಲ್ಪ ಕುಡಿದ್ರೆ ನಮ್ಗೆ ಈ ತಂಪು ಹಾಲು ಕುಡಿಯೋದಕ್ಕಿಂತ ಒಳ್ಳೇದು ಅಂತ ಹೇಳ್ಬೋದು. 4ನೇ ತಪ್ಪು ಕಲ್ಪನೆ, ನನಗೆ ಖಾರ ತಿನ್ನೋದ್ರಿಂದ ಮಾತ್ರ ನನಗೆ ಅಸಿಡಿಟಿ ಆಗುತ್ತೆ, ಸೊ ನಾನು ಖಾರ ಎಣ್ಣೆ ಪದಾರ್ಥ ಬಿಟ್ಬಿಡ್ತೀನಿ, ಬೇರೆ ಎಲ್ಲ ಆಹಾರ ಎಷ್ಟು ಬೇಕಾದ್ರೂ ತಿಂತೀನಿ ಅಂತ. ನನಗೆ ಹಾಗೆ ಮಾಡಿದ್ರು ಕೂಡ, ಖಾರ ಎಣ್ಣೆ ಪದಾರ್ಥ ಬಿಟ್ಟರು ಕೂಡ ನನಗೆ ಅಸಿಡಿಟಿ ಕಡಿಮೆ ಆಗ್ತಿಲ್ಲಲ್ಲ ಅಂತ ಇನ್ನಷ್ಟು ಕೆಲವರು ಯೋಚನೆ ಮಾಡ್ತಿರ್ತಾರೆ. ಇದು ತಪ್ಪು. ಯಾಕಂದ್ರೆ ನಮ್ಮ ಆಸಿಡಿಟಿ ಸಮಸ್ಯೆ ಅಥವಾ ಆಸಿಡ್ ಉತ್ಪತ್ತಿ ಹೆಚ್ಚಾಗುವಂತಹದ್ದು, ತೊಂದರೆ ಆಗುವಂತಹದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆ ಕೇವಲ ಆಹಾರದ ಮೇಲೆ ಮಾತ್ರ ನಿರ್ಭರ ಆಗಿರೋದಿಲ್ಲ. ನಾವು ತಗೊಳ್ಳುವಂತಹ ಒತ್ತಡ, ಸ್ಟ್ರೆಸ್ ಇಂದನೂ ಕೂಡ ಆ ಒಳಗಡೆ ಇರುವಂತಹ ಆಸಿಡ್ ಹೆಚ್ಚಾಗ್ಬಿಡ್ಬಹುದು. ಪೈಲೋರಿ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇಂದನೂ ಕೂಡ ಈ ಆಸಿಡಿಟಿ ಸಮಸ್ಯೆ ಹೆಚ್ಚಾಗ್ಬಿಡ್ಬಹುದು. ಅಥವಾ ನಾವು ಹೆಚ್ಚು ಟೀ ಕಾಫಿ ಕುಡಿತಾ ಇದೀವಿ, ಆಲ್ಕೋಹಾಲ್ ಮದ್ಯಪಾನ ಮಾಡ್ತಾ ಇದೀವಿ, ಅದರಿಂದನೂ ಕೂಡ ಇದು ಹೆಚ್ಚಾಗ್ಬಿಡ್ಬಹುದು. ಸೊ ಅದರಿಂದ ಕೇವಲ ಈ ಖಾರದ ಪದಾರ್ಥ ಅಥವಾ ಸ್ಪೈಸಸ್ ಅಂದ್ರೆ ನನ್ನ ಮಸಾಲಾ ಪದಾರ್ಥದಿಂದ ಮಾತ್ರ ನನಗೆ ಬರುತ್ತೆ ಅಂತ ತಿಳ್ಕೊಳ್ಳುವಂಥದ್ದು ತಪ್ಪು. ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ಶುಂಠಿ, ಅರಿಶಿಣ, ಜೀರಿಗೆ ಇದೆಲ್ಲದನ್ನ ಸ್ವಲ್ಪ ಪ್ರಮಾಣದಲ್ಲಿ ನಾವು ಉಪಯೋಗಿಸೋದ್ರಿಂದ ನಮ್ಮ ಜಠರಕ್ಕೆ ಅದು ಒಳ್ಳೇದೇ ಆಗುತ್ತೆ. ಬಟ್ ತುಂಬಾ ಖಾರ ತಿನ್ನುವಂತಹದ್ದು, ಎಣ್ಣೆ ಜಾಸ್ತಿ ಇರುವಂತದ್ದು ತಿನ್ನೋದನ್ನ ಬಿಡಬೇಕು. ಹೆಚ್ಚು ಪ್ರಾಸೆಸ್ಡ್ ಆಹಾರವನ್ನ ತಿನ್ನುವಂಥದ್ದನ್ನ ಬಿಡಬೇಕು. ಆವಾಗ ನಮ್ಮ ಆಸಿಡಿಟಿ ಸಮಸ್ಯೆ ಸರಿಯಾಗ್ತಾ ಬರುತ್ತೆ. 5ನೇದು, ನಾನು ಚೆನ್ನಾಗಿ ನೀರು ಕುಡಿತೀನಿ, ಮಧ್ಯದಲ್ಲಿ ಈಗ ಆಸಿಡ್ ಇದೆ ಅಂತಂದ್ರೆ ಆಸಿಡ್ ಅನ್ನ ಡೈಲ್ಯೂಟ್ ಮಾಡಕ್ಕೆ ನಾನು ಮಧ್ಯೆ ನೀರು ಕುಡಿತಾ ಇರ್ತೀನಿ ಊಟ ಮಾಡ್ಬೇಕಾದ್ರೆ ಅಂತ ಅನ್ಕೊಂಡು ಮಾಡುವಂಥದ್ದು ತಪ್ಪು. ಸರಿಯಾಗಿ ಜೀರ್ಣ ಆಗ್ಲಿಕ್ಕೆ ಆಸಿಡ್ ನಮ್ಮ ದೇಹದಲ್ಲಿ ಅದರ ಮುಖ್ಯವಾದಂತಹ ಅದರ ಏನು ಕೆಲಸ ಇದೆಯೋ ಅದನ್ನ ಮಾಡೇ ಮಾಡುತ್ತೆ. ಯಾವಾಗ ನಾವು ಮಧ್ಯೆ ನೀರು ಕುಡಿದು ನಾವು ಈ ರೀತಿ ಮಾಡ್ತಾ ಇದ್ದಾಗ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗೋದಿಲ್ಲ, ಪಚನ ಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಅದರ ಬದಲು ನನಗೆ ಆಸಿಡಿಟಿ ಸಮಸ್ಯೆ ಇದೆ ಅಂತಿದ್ದಾಗ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಸ್ವಲ್ಪ ನೀರು ಕುಡಿಯುವಂತಹದ್ದು, ಊಟ ಆದ ನಂತರ ಸ್ವಲ್ಪ ನೀರು ಕುಡಿಯುವಂಥದ್ದು ಒಳ್ಳೇದು. ಮಧ್ಯ ಊಟದಲ್ಲಿ ಮಧ್ಯೆ ನೀರು ಕುಡಿಯುವಂತಹ ಅಭ್ಯಾಸ ಅಷ್ಟು ಒಳ್ಳೇದಲ್ಲ, ಮುಖ್ಯವಾಗಿ ಈ ಆಸಿಡಿಟಿ ಸಮಸ್ಯೆ ಇದ್ದಾಗ ಅಂತ ನಾವು ಅರ್ಥ ಮಾಡ್ಕೋಬೇಕು. 6ನೇದು, ಈ ಆಸಿಡಿಟಿ ಇದೆ ಅಂದ ತಕ್ಷಣ ನಾನು ಊಟ ಆದ ತಕ್ಷಣ ನಾನು ಮಲ್ಕೊಂಡ್ಬಿಡ್ತೀನಿ, ನನಗೆ ನಿದ್ದೆ ಬಂದ್ಬಿಟ್ರೆ ನನಗೆ ಆರಾಮಾಗ್ಬಿಡುತ್ತೆ ಅಂತ. ಯಾವಾಗ ನಾನು ಆಸಿಡಿಟಿ ಸಮಸ್ಯೆ ಇದ್ದಾಗ ನಾನು ಮಲ್ಕೊಂಡ್ಬಿಡ್ತೀನೋ ತಕ್ಷಣದಲ್ಲಿ, ಅವಾಗ ಆ ಜಠರದಿಂದ ಅನ್ನನಾಳಕ್ಕೆ ವಾಪಸ್ ಆಸಿಡ್ ರಿಫ್ಲಕ್ಸ್ ಅಂತ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಆದಾಗ ಮತ್ತಷ್ಟು ತೊಂದರೆ ಹೆಚ್ಚಾಗ್ಬಿಡ್ಬೋದು. ಸೊ ಊಟ ಆದ ತಕ್ಷಣ ಮಲ್ಕೊಳ್ಳೋ ಒಳ್ಳೆ ಅಭ್ಯಾಸ ಅಲ್ಲ. 7ನೇದು, ನನಗೆ ಹೊಟ್ಟೆ ತುಂಬಾ ತಿಂದ್ರೆ ನನಗೆ ಆಸಿಡ್ ಅನ್ನ ಉತ್ಪತ್ತಿನ ಕಡಿಮೆ ಮಾಡ್ಬಿಡ್ಬೋದು ಅಂತ. ನಾವು ಹೊಟ್ಟೆ ತುಂಬಾ ಊಟ ಮಾಡುವಂತಹದ್ದು ಕೂಡ ಒಳ್ಳೇದಲ್ಲ. ಹೊಟ್ಟೆಯಲ್ಲಿ ಯಾವಾಗ್ಲೂ ಹೇಳ್ತಾರೆ ಹೊಟ್ಟೆ ಅರ್ಧ ಭಾಗ ಮಾತ್ರ ತುಂಬುವಷ್ಟು ಊಟ ಮಾಡ್ಬೇಕು ಅಂತ. ಆವಾಗ ಸರಿಯಾದ ರೀತಿಯಲ್ಲಿ ನಮ್ಮ ಜೀರ್ಣಶಕ್ತಿ ಸರಿಯಾಗುತ್ತೆ. ತುಂಬಾ ಊಟ ಮಾಡಿ ನನ್ಗೆ ರುಚಿ ಇದೆ ಅಂತ ಮದುವೆ ಮನೆಗೆ ಹೋದೆ ಅಂತ ತುಂಬಾ ಊಟ ಮಾಡಿದಾಗೂ ಕೂಡ ಆಸಿಡ್ ಉತ್ಪತ್ತಿ ಹೆಚ್ಚಾಗುತ್ತೆ, ಮತ್ತೆ ವಾಪಸ್ ರಿಫ್ಲೆಕ್ಸ್ ಆಗಿ ತೊಂದರೆ ಆಗುವಂತಹ ಸಮಸ್ಯೆ ಹೆಚ್ಚಾಗ್ಬಿಡ್ಬಹುದು. 8ನೇದು, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ನನಗೆ ಅಂದ ತಕ್ಷಣ ಬಹಳಷ್ಟು ಜನ ನನಗೆ ಒಂದು ಸೋಡಾ ಮಿಶ್ರಿತ ಒಂದು ಪಾನೀಯ ಕುಡಿದ್ರೆ, ಕಾರ್ಬೋನೇಟೆಡ್ ಡ್ರಿಂಕ್ ಅಂತ ಹೇಳ್ತೀವಿ, ಅದನ್ನ ಕುಡಿದ್ರೆ ನನಗೆ ಆರಾಮಾಗುತ್ತೆ, ಅದರಿಂದ ಈ ಗ್ಯಾಸ್ಟ್ರಿಕ್ ಆಸಿಡ್ ಇಂದನೇ ನಾನು ಹೊಡೆದು ಅದನ್ನ ಸಾಯಿಸ್ತೀನಿ ಅಂತ ಹೇಳ್ಕೊಂಡು ಆ ರೀತಿ ಭಾವನೆ ಕೆಲವೊಬ್ರು ಇಟ್ಕೊಂಡಿರ್ತಾರೆ. ಇದು ತಪ್ಪು ಕಲ್ಪನೆ. ಈ ರೀತಿ ಸೋಡಾ ಮಿಶ್ರಿತ ಆಹಾರದಲ್ಲಿ ಅಥವಾ ಒಂದು ಪಾನೀಯದಲ್ಲಿ ನಮ್ಮ ಆಹಾರದಲ್ಲಿ ತಗೊಂಡಿರುವಂತಹ ಏನು ನಾವು ಜಠರದಲ್ಲಿ ಹೋದ ತಕ್ಷಣ ಆಹಾರ ಇರುತ್ತೋ ಅದರಲ್ಲಿರುವಂತಹ ಆ ಕಾರ್ಬೋನೇಟೆಡ್ ಆ ಸೋಡಾ ಏನಿರುತ್ತೋ ಆಸಿಡ್ ಅನ್ನು ಇನ್ನಷ್ಟು ಮೇಲೆ ಒತ್ತುತ್ತೆ, ಇನ್ನಷ್ಟು ರಿಫ್ಲೆಕ್ಸ್ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಫಾಸ್ಫೋರಿಕ್ ಆಸಿಡ್ ಅಂತ ಇರುತ್ತೆ. ಇದು ನಮ್ಮ ಒಳಗಡೆ ಇರುವಂತಹ ಜಠರದ ಒಳಗಡೆ ಇರುವಂತಹ ಕೋಶಗಳಿಗೆ, ಸ್ಟಮಕ್ ಲೈನಿಂಗಿಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಹೆಚ್ಚು, ಅದನ್ನ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆ ಹೆಚ್ಚು. ಮತ್ತು ಈ ಸೋಡಾ ಮಿಶ್ರಿತ ಆಹಾರದಲ್ಲಿ ಹೆಚ್ಚು ಸಕ್ಕರೆ ಹೆಚ್ಚಿರುತ್ತೆ. ತುಂಬಾ ಸಕ್ಕರೆಯನ್ನ ತಿನ್ನುವಂತಹದ್ದು, ಸಕ್ಕರೆ ಇರುವಂತಹದ್ದನ್ನ ಆಹಾರವನ್ನು ಜಾಸ್ತಿ ತಿಂದ ತಕ್ಷಣ ಈ ಆಸಿಡಿಟಿ ಇರೋರಿಗೆ ಹೊಟ್ಟೆ ಒಳಗಡೆ ಮತ್ತಷ್ಟು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಹೆಚ್ಚಾಗುವಂತ ಸಾಧ್ಯತೆ ಇರಬಹುದು. ಸೊ ಇದು ತಪ್ಪು ಕಲ್ಪನೆ. ಅದರ ಬದಲು ನಾವು ಒಂದು ಎಳ್ನೀರು ಕುಡಿಬಹುದು, ಒಂದು ಹರ್ಬಲ್ ಟೀ ಕುಡಿಬಹುದು, ಗ್ರೀನ್ ಟೀ ಕುಡಿಬಹುದು, ಅಥವಾ ಒಂದು ಮಜ್ಜಿಗೆಯನ್ನು ಕುಡಿಬಹುದು. ಈ ರೀತಿ ನಾವು ಅದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ಬೋದು. 9ನೇದು ಮತ್ತು ಕೊನೆ ತಪ್ಪು ಕಲ್ಪನೆ, ನನಗೆ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲರಿಗೂ ಇರುತ್ತಲ್ಲ, ನಾನು ಇದನ್ನ ನಿರ್ಲಕ್ಷ್ಯ ಮಾಡ್ಬೋದು, ಇದೇನು ದೊಡ್ಡ ಸಮಸ್ಯೆ ಇಲ್ಲ, ಇದಕ್ಕೆ ಯಾಕೆ ಡಾಕ್ಟರ್ ಹತ್ರ ಹೋಗೋದು ಅಂತ ಹಲವಾರು ಜನ ಮನೇಲೇ ಇದ್ದು ದೊಡ್ಡ ಸಮಸ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬಹಳ ದಿನಗಳಿಂದ ಇದೆ, ಸರಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ ಹೊಟ್ಟೆ ಒಳಗಡೆ ಹುಣ್ಣಾಗುವಂಥದ್ದು, ಗ್ಯಾಸ್ಟ್ರಿಕ್ ಅಲ್ಸರ್ ಆಗುವಂಥದ್ದು, ಪೆಪ್ಟಿಕ್ ಅಲ್ಸರ್ ಅಂತ ಹೇಳ್ತೀವಿ. ಈ ತೊಂದರೆ ಆದಾಗ ತಕ್ಷಣ ನಮ್ಗೆ ಆ ಹೊಟ್ಟೆಯಲ್ಲಿ ಸಡನ್ ನೋವು ಶುರುವಾಗುತ್ತೆ, ಬಹಳಷ್ಟು ಬೇರೆ ಬೇರೆ ತೊಂದರೆಗಳಾಗ್ಬಿಡಬಹುದು. ಸೊ ಅದರ ಜೊತೆಗೆ ಗ್ಯಾಸ್ಟ್ರೋ ಈಸೋಫಿಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಈ ವಾಪಸ್ ನಮ್ಮ ಅನ್ನನಾಳಕ್ಕೆ ಬಂದು ಅನ್ನನಾಳ ಡ್ಯಾಮೇಜ್ ಆಗ್ತಾ ಹೋಗುವಂಥದ್ದು, ಅದರಿಂದ ನಮ್ಗೆ ಮುಂದೆ ಆಹಾರ ತಿನ್ನೋದೇ ನಮ್ಮ ಜೀವನ ಪರ್ಯಂತ ತೊಂದರೆ ಆಗುವಂತ ಸಾಧ್ಯತೆ ಬಂದ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಇದು ಸುಮಾರು ದಿನದಿಂದ ಇದೆ, ನಾವು ಮನೆಮದ್ದುಗಳು ಮಾಡಿದ್ರೂ ಸರಿ ಆಗ್ತಾ ಇಲ್ಲ ಅಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಸರಿಯಾದ ಕಾರಣ ಏನೋ ಅದಕ್ಕೆ ಬೇಕಾಗಿರುವಂತಹ ಸರಿಯಾದ ಟ್ರೀಟ್ಮೆಂಟ್ ಅನ್ನು ತಗೊಳ್ಳುವಂಥದ್ದು ಬಹಳ ಮುಖ್ಯ. ಡಾಕ್ಟ್ರೇ, ನನಗೆ ಅಸಿಡಿಟಿ ಸಮಸ್ಯೆ ಇದೆ, ಅದರಲ್ಲೂ ಹೈಪರ್ ಅಸಿಡಿಟಿ, ಆಸಿಡ್ ಹೆಚ್ಚು ಉತ್ಪತ್ತಿ ಆಗುವಂತ ತೊಂದರೆ ನನಗಿದೆ ಅಂತ ಗೊತ್ತಾಗಿದೆ,
ನಾನೇನೇನ್ ಮಾಡಬೇಕು ಅಂತ ಕೇಳಿದ್ರೆ, ಮುಖ್ಯವಾಗಿ 5 ಅಂಶಗಳನ್ನ ಪಾಲನೆ ಮಾಡಬೇಕು. ಮೊದಲನೇದು, ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಹಾರವನ್ನ ತಗೋಬೇಕು. ಟೈಮಿಗೆ ಊಟ ಮಾಡಬೇಕು ಅಂತ ಅಂದ್ರೆ 2 ಆಹಾರಗಳ ಮಧ್ಯೆ, 2 ಊಟದ ಮಧ್ಯೆ ತುಂಬಾ ಗ್ಯಾಪ್ ಜಾಸ್ತಿ ಇಟ್ಕೋಬಾರ್ದು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕರೆಕ್ಟ್ ಟೈಮಿಂಗ್ ಮಾಡಬೇಕು. ತುಂಬಾ ಮಧ್ಯದಲ್ಲಿ ಅಸಿಡಿಟಿ ಹೆಚ್ಚಾಗ್ತಿದೆ ಅಂತಂದ್ರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟದ ಮಧ್ಯದಲ್ಲಿ ಒಂದು ಸ್ನಾಕ್, ಸಂಜೆ ಹೊತ್ತಿಗೆ ಒಂದು ಸ್ನಾಕ್ ಅನ್ನ ತಗೋಬಹುದು. ಇದರಿಂದ ಸುಮಾರು ಪ್ರಮಾಣದಲ್ಲಿ ಆ ಆಸಿಡ್ ಉತ್ಪತ್ತಿಯನ್ನು ನಾವು ಸರಿಪಡಿಸ್ಕೋಬಹುದು. ಎರಡನೇದು, ಬಹಳ ಎಣ್ಣೆ ಇರುವಂತಹ ಆಹಾರ, ಹೆಚ್ಚು ಖಾರ ಇರುವಂತಹ ಆಹಾರ, ಜಂಕ್ ಫುಡ್ಸ್ ಅನ್ನ ನಾವು ತಗೋಬಾರದು. ಹೆಚ್ಚು ಎಣ್ಣೆ, ಖಾರ, ಜಂಕ್ ಫುಡ್ಸ್ ಅನ್ನು ತಗೊಂಡ ತಕ್ಷಣ ಮತ್ತಷ್ಟು ಅಸಿಡಿಟಿ ಹೆಚ್ಚಾಗ್ಬಿಡುತ್ತೆ. ಸೊ ಅದ್ರ ಬದಲು ಮನೇಲೇ ಮಾಡಿರುವಂತಹ ಆಹಾರ, ಸರಿಯಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಫ್ರೆಶ್ ಆಗಿ ಮನೇಲಿ ಮಾಡಿರುವಂತಹ ಆಹಾರ ತಗೊಳ್ಳೋದ್ರಿಂದ ಅಸಿಡಿಟಿಯನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೋಬಹುದು. ಇದನ್ನ ಸರಿಯಾಗಿ ಅರ್ಥ ಮಾಡಿ ಇಟ್ಕೋಬೇಕು. ಮೂರನೇದು, ಹೆಚ್ಚು ಪೇನ್ ಕಿಲ್ಲರ್ಗಳನ್ನ ತಗೋಬಾರ್ದು. ತುಂಬಾ ಪೇನ್ ಕಿಲ್ಲರ್, ನನಗೆ ಕೀಲ್ ನೋವಿದೆ, ನನಗೆ ಬೆನ್ನು ನೋವಿದೆ, ಸೊಂಟ ನೋವಿದೆ ಅಂತ ಸುಮಾರು ಜನ ಈ ಮೆಡಿಕಲ್ ಶಾಪಿಗೆ ಹೋಗಿ ನನಗೆ ನೋವಿನ ಮಾತ್ರೆ ಕೊಡಿ ಅಂತ ಗೊತ್ತಿಲ್ಲದೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಡಾಕ್ಟರ್ ಅಡ್ವೈಸ್ ಇಲ್ಲದೆ ಪೇನ್ ಕಿಲ್ಲರ್ ತಗೋತಾರೆ. ಇನ್ನಷ್ಟು ಜನ ಯಾವಾಗ ಒಂದ್ಸಲ ಡಾಕ್ಟರ್ ಯಾವುದೋ ಒಂದು ಚೀಟಿ ಬರ್ದಿರ್ತಾರೆ, ಅದರಿಂದ ನೋವು ಕಡಿಮೆ ಆಗಿರುತ್ತೆ, ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಈ ರೀತಿ ಪೇನ್ ಕಿಲ್ಲರ್ನ ಕರೆಕ್ಟ್ ಆಗಿ ಅಡ್ವೈಸ್ ಇಲ್ಲದೆ ತಗೊಳ್ಳೋದ್ರಿಂದ ನಮ್ಮ ಜಠರದಲ್ಲಿ ಮತ್ತಷ್ಟು ಅಸಿಡಿಟಿ ಹೆಚ್ಚಾಗ್ಬಿಡ್ಬೋದು. ಒಳಗಡೆ ಪೆಪ್ಟಿಕ್ ಅಲ್ಸರ್ ಆಗಿ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಮಾತ್ರೆಗಳನ್ನು ತಗೋಬೇಕಾದ್ರೆ ಸರಿಯಾಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ತಗೋಬೇಕು. ಪೇನ್ ಕಿಲ್ಲರ್ ಮಾತ್ರೆಯನ್ನು ತಗೋಬೇಕಾದ್ರೆ ಕೆಲವೊಮ್ಮೆ ಡಾಕ್ಟರ್ ಅದ್ರ ಜೊತೆಗೆ ಆಂಟಾಸಿಡ್ ಔಷಧಿಯನ್ನು ಕೊಟ್ಟಿರ್ತಾರೆ. ಸೊ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್. ನಾಲ್ಕನೇದು, ನಾವು ಮನೆಯಲ್ಲೇ ಮಾಡುವಂತಹ ಮನೆಮದ್ದು ಮಾಡಬೇಕು ಅಂದ್ರೆ ಏನೇನ್ ಮಾಡಬಹುದು? ಈ ರೀತಿ ಅಸಿಡಿಟಿ ಸಮಸ್ಯೆ ಆಯ್ತು ಅಂದ ತಕ್ಷಣ ಒಂದು ಬಾಳೆಹಣ್ಣನ್ನು ತಿನ್ಬಹುದು, ಮಜ್ಜಿಗೆಯನ್ನ ಕುಡಿಬಹುದು, ಅಥವಾ ಎಳ್ನೀರನ್ನ ಕುಡಿಬಹುದು, ಅಥವಾ ಸ್ವಲ್ಪ ಒಂದು ಅರ್ಧ ಲೋಟ ತಂಪು ಹಾಲನ್ನು ಕುಡಿಬಹುದು. ಇದು ಕುಡಿದ ತಕ್ಷಣ ನಮ್ಗೆ ಸ್ವಲ್ಪ ಆರಾಮಾಗುವಂತಹ ಭಾವನೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. 5ನೇದು ಮತ್ತು ಮುಖ್ಯವಾದಂಥದ್ದು, ಕೇವಲ ನನ್ನ ಆಹಾರದಿಂದ ಮಾತ್ರ ಬರ್ತಾ ಇದೆಯಾ, ಆಹಾರದಿಂದ ಮಾತ್ರ ಇದನ್ನ ಸರಿಪಡಿಸಕ್ಕೆ ಸಾಧ್ಯ ಇದೆಯಾ? ಖಂಡಿತ ಅಲ್ಲ. ಯೋಗ ಮಾಡುವಂತಹದ್ದು, ಧ್ಯಾನ ಮಾಡುವಂತಹದ್ದು, ಪ್ರಾಣಾಯಾಮ ಮಾಡುವಂತಹದ್ದು, ಇದನ್ನ ಮಾಡಿ ನಾನು ಖುಷಿಯಾಗಿರುವಂತದ್ದು ಈ ರೀತಿ ಮಾಡಿಕೊಂಡು, ಅಂದ್ರೆ ನನ್ನ ಒತ್ತಡದ ಲೆವೆಲ್ ಅನ್ನ ಕಡಿಮೆ ಮಾಡಿದಷ್ಟು ಈ ತೊಂದರೆಗಳಾಗುವಂತಹ ಸಾಧ್ಯತೆ ಕಡಿಮೆ. ಸೊ ಯಾವಾಗ್ಲೂ ಸಿಟ್ಟು ಮಾಡುವಂತಹದ್ದು, ತುಂಬಾ ತೊಂದರೆ, ನನಗೆ ಯೋಚನೆ ಮಾಡೋದು, ರಾತ್ರಿ ನಿದ್ದೆ ಬರಲ್ಲ, ನನಗೆ ಏನೋ ಯೋಚನೆಗಳು ಬರ್ತಾ ಇರುತ್ತೆ, ಈ ರೀತಿ ತಳಮಳ, ಮಾನಸಿಕ ಆತಂಕವನ್ನ ನಾವು ಕಡಿಮೆ ಮಾಡಿಕೊಂಡು ಎಷ್ಟು ಖುಷಿಯಾಗಿರ್ತೀವೋ ಅಷ್ಟು ನಮ್ಮ ಆಸಿಡಿಟಿ ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ 5 ವಿಷಯಗಳನ್ನ ನಾವು ಯಾವಾಗ್ಲೂ ಮರಿಬಾರ್ದು. ಡಾಕ್ಟ್ರೆ, ನನಗೆ ಬರ್ತಾ ಇರುವಂತಹ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೈಪೋ ಅಸಿಡಿಟಿ, ಆಸಿಡ್ ಕಡಿಮೆ ಆಗಿ ಬರ್ತಾ ಇದೆ, ನನ್ಗೆ ಗೊತ್ತಾಗಿದೆ, ನಾನು ಏನೇನ್ ಮಾಡ್ಬೇಕು ಅಂತ ಕೇಳಿದ್ರೆ 4 ವಿಷಯಗಳನ್ನ ನಾನು ಅರ್ಥ ಮಾಡ್ಕೋಬೇಕು. ಮೊದಲನೇದು, ಫರ್ಮೆಂಟೆಡ್ ಆಹಾರವನ್ನ ಹೆಚ್ಚು ತಗೋತಾ ಹೋಗ್ಬೇಕು. ಫರ್ಮೆಂಟೇಶನ್ ಅಂದ್ರೆ ಏನು? ನಾವು ರಾತ್ರಿ ಹಿಟ್ಟನ್ನ ಮಾಡಿ ಮರುದಿನ ಅದನ್ನ ರಾತ್ರಿ ಇಟ್ಟು ಮರುದಿನ ಉಪಯೋಗಿಸುವಂತಹ ಹಿಟ್ಟು, ಅಂದ್ರೆ ಇಡ್ಲಿ, ದೋಸೆ ಆಗಿರಬಹುದು, ಅದರಲ್ಲಿ ಫರ್ಮೆಂಟೇಶನ್ ಆಗಿರುತ್ತೆ. ಅವಾಗ ಅದರಲ್ಲಿ ಗುಡ್ ಗಟ್ ಬ್ಯಾಕ್ಟೀರಿಯಾ, ನಮ್ಮ ಪಚನ ಕ್ರಿಯೆ, ಪಚನ ಶಕ್ತಿಯನ್ನು ಹೆಚ್ಚು ಮಾಡ್ಲಿಕ್ಕೆ ಅದಕ್ಕೆ ಬೇಕಾಗಿರುವಂತಹ ಉತ್ತೇಜನ ಕೊಡುವಂತಹ ಪೂರಕ ಅಂಶಗಳು ಅದರಲ್ಲಿ ಇರುತ್ತೆ. ಅದರ ಜೊತೆಗೆ ಮೊಸರು ತಿನ್ನುವಂತಹದ್ದು, ಮಜ್ಜಿಗೆ ತಿನ್ನುವಂತಹದ್ದು, ಉಪ್ಪಿನಕಾಯಿ, ಇದೆಲ್ಲದು ಈ ಫರ್ಮೆಂಟೆಡ್ ಆಹಾರ ಅಂತ ಹೇಳ್ಬೋದು. ಅದರಿಂದ ನಮ್ಮ ಈ ಪಚನ ಕ್ರಿಯೆ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಎರಡನೇದು, ಶುಂಠಿ ಮತ್ತು ಆಪಲ್ ಸಿಡರ್ ವಿನೆಗರ್ ಅನ್ನ ಉಪಯೋಗಿಸಬಹುದು. ಶುಂಠಿಯಿಂದ ಸ್ವಲ್ಪ ನಮ್ಮ ಆಸಿಡ್ ಉತ್ಪತ್ತಿಗೆ ಅದು ಉತ್ತೇಜನ ಕೊಡುತ್ತೆ. ಆಪಲ್ ಸಿಡರ್ ವಿನೆಗರ್ ನಮ್ಗೆ ಈಗ ಪೇಟೆಲ್ ಸಿಗುತ್ತೆ, ಆನ್ಲೈನ್ ಅಲ್ಲೂ ನಾವು ತರಿಸ್ಕೋಬಹುದು. ಒಂದು ಚಮಚ, ಒಂದು ಸಣ್ಣ ಚಮಚ ಅಥವಾ ಒಂದು ಅರ್ಧ ಚಮಚ ಒಂದು ದೊಡ್ಡ ಲೋಟ ನೀರಿಗೆ ಆಪಲ್ ಸಿಡರ್ ವಿನೆಗರ್ ಹಾಕೊಂಡು ಊಟಕ್ಕಿಂತ ಒಂದು 10 ನಿಮಿಷ ಮುಂಚೆ ನಾವು ತಗೊಳ್ಳೋದ್ರಿಂದ ನಮ್ಮ ಸರಿಯಾಗಿ ದೇಹದಲ್ಲಿ ಆಸಿಡ್ ಉತ್ಪತ್ತಿ ಆಗ್ಲಿಕ್ಕೆ ಅನುಕೂಲ ಮಾಡುತ್ತೆ. ಸೊ ಇದು ಬಹಳ ಮುಖ್ಯ, ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತಹ ಒಂದು ಮದ್ದು ಅಂತ ಹೇಳ್ಬೋದು. ಯಾರಿಗೆ ಸಿವಿಯರ್ ಆಸಿಡ್ ರಿಫ್ಲೆಕ್ಸ್ ಇರುತ್ತೋ ಅಂತವರಿಗೆ ಇದರಿಂದ ಕೆಲವೊಮ್ಮೆ ತೊಂದರೆಗಳು ಆಗ್ಬಹುದು. ಅದರಿಂದ ಆಪಲ್ ಸಿಡರ್ ವಿನೆಗರ್ ತಗೊಂಡ ತಕ್ಷಣ ನನ್ನ ದೇಹ ಹೇಗೆ ಸ್ಪಂದಿಸ್ತಾ ಇದೆ ಅಂತ ಸ್ವಲ್ಪ ದಿನ ನೋಡ್ಕೊಂಡು ಅದನ್ನು ಮುಂದುವರಿಸೋದು ಒಳ್ಳೆಯದು ಅಂತ ಹೇಳ್ತೀವಿ. ಮೂರನೇದು, ಸರಿಯಾದ ರೀತಿಯಲ್ಲಿ ನಾವು ನಿಧಾನವಾಗಿ ಜಗದು ತಿನ್ನುವಂತಹ ಅಭ್ಯಾಸವನ್ನು ಇಟ್ಕೋಬೇಕು. ಗಡಿಬಿಡಿ ಮಾಡ್ಕೊಂಡು ಕೆಲವೊಬ್ರು ಊಟ ಮಾಡ್ಬಿಡ್ತಾರೆ. ಆ ರೀತಿ ಮಾಡಿದಾಗ ಪಚನ ಕ್ರಿಯೆ ಚೆನ್ನಾಗಾಗಲ್ಲ. ನಿಧಾನವಾಗಿ ನಾವು ಜಗದು ಅದನ್ನ ನುಂಗೋದ್ರಿಂದ ನಮ್ಮ ಬಾಯಲ್ಲಿರುವಂತಹ ಜೊಲ್ಲು, ಸಲೈವ ಮತ್ತು ನಮ್ಮ ದೇಹದಲ್ಲಿರುವಂತಹ ಜಠರದಲ್ಲಿರುವಂತಹ ಎಲ್ಲಾ ಡೈಜೆಸ್ಟಿವ್ ಎನ್ಸೈಮ್ಗಳು ನಮ್ಮ ಆ ಆಹಾರವನ್ನ ಸರಿಯಾಗಿ ಅದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅವಾಗ ಎಲ್ಲಾ ಪೋಷಕಾಂಶಗಳು ನಮ್ಗೆ ಸಿಗುತ್ತೆ. ಈ ಆಸಿಡ್ ಸರಿಯಾಗಿ ಉತ್ಪತ್ತಿಯಾಗಿ ಪಚನ ಕ್ರಿಯೆ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಾಲ್ಕನೇದು, ನನ್ಗೆ ತುಂಬಾ ಸುಸ್ತಾಗ್ತಾ ಇದೆ, ನನ್ನ ಕೂದಲು ಉದುರ್ತಾ ಇದೆ, ನನ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ, ಈ ರೀತಿ ಪದೇ ತೊಂದರೆಗಳಾಗ್ತಾ ಇದೆ ಅಂತಂದ್ರೆ ನಾವು ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಪೋಷಕಾಂಶಗಳ ಕಡಿಮೆ ಇದೆಯಾ ಅಂತ ನಾವು ಕರೆಕ್ಟ್ ಆಗಿ ಟೆಸ್ಟ್ ಮಾಡ್ಕೋಬೇಕು. ಬ್ಲಡ್ ಟೆಸ್ಟ್ ಮಾಡಬೇಕು. ವಿಟಮಿನ್ B12 ನನ್ನ ರಕ್ತದಲ್ಲಿ ಎಷ್ಟಿದೆ, ಸರಿಯಾದ ರೀತಿಯಲ್ಲಿ ನನಗೆ ವಿಟಮಿನ್ D ನನ್ನ ದೇಹದಲ್ಲಿ ಸರಿಯಾಗಿ ಇದೆಯಾ ಇಲ್ವೋ, ಇದನ್ನೆಲ್ಲ ಸರಿಯಾಗಿ ನೋಡುವಂತಹದ್ದು ಬ್ಲಡ್ ಟೆಸ್ಟ್. ವಿಟಮಿನ್ B12, ವಿಟಮಿನ್ D ಬ್ಲಡ್ ಟೆಸ್ಟ್ ಮಾಡಿ ನಾವು ನೋಡ್ಕೋಬಹುದು.
ನನಗೆ ರಕ್ತದ ಪ್ರಮಾಣ ಎಷ್ಟಿದೆ, ನನ್ನ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ಕೊಂಡಾಗ ನನಗೆ ಸರಿಯಾಗಿ ನನ್ನ ದೇಹದಲ್ಲಿ ಈ ಕಬ್ಬಿಣದ ಅಂಶ ಸರಿಯಾಗಿ ಹೀರ್ಕೊಳ್ಳಿಕ್ಕೆ ಆಗ್ತಾ ಇದೆಯಾ ಅಂತ ನೋಡ್ಬೋದು. ಅದರಲ್ಲಿ ಕಡಿಮೆ ಇದ್ರೆ ಅದು ಯಾಕೆ, ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಏನು ಅಂತ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಾಗ ನಾವು ಸರಿಯಾಗಿ ಅದನ್ನ ತಿದ್ಕೊಳ್ಳಿಕ್ಕೆ, ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ವಿಟಮಿನ್ B12, ಕ್ಯಾಲ್ಸಿಯಂ, ಐರನ್ ಇದೆಲ್ಲ ಸರಿಯಾಗಿದ್ದಾಗ ನಮ್ಮ ದೇಹ ಚೆನ್ನಾಗಿ ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಇವತ್ತು ನಾವು ಅರ್ಥ ಮಾಡ್ಕೊಂಡಿದೀವಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅದು ಏನು, ಯಾವ ರೀತಿಯಾಗಿ ತೊಂದರೆ ಕಾಣಿಸ್ಕೊಳ್ಳುತ್ತೆ, ಅದರ ಮುಖ್ಯವಾಗಿ ನಾವು ಮಾಡುವಂತಹ 9 ತಪ್ಪು ಕಲ್ಪನೆಗಳೇನು, ಅದಕ್ಕೆ ಪರಿಹಾರ ಏನು, ಹೈಪರ್ ಅಸಿಡಿಟಿ ಇದ್ದಾಗ ಏನ್ ಮಾಡಬೇಕು, ಹೈಪೋ ಅಸಿಡಿಟಿ ಇದ್ದಾಗ ಏನ್ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.